बोलो भारत माता की ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ, ನೆಚ್ಚಿನ ಗೃಹ ಸಚಿವರಾದಂಥ ಅಮಿತ್ ಶಾ ಜಿ ಅವರಿಗೆ, ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಕರ್ನಾಟಕ ಕಂಡಂತ ಧೀಮಂತ ನಾಯಕರಾದಂಥ BS ಯಡಿಯೂರಪ್ಪ ಸಾಹೇಬರಿಗೆ, ಬಂಧುಗಳೇ, ಯಡಿಯೂರಪ್ಪ ಅನ್ನುವ ಹೆಸರಿನಲ್ಲಿಯೇ ದೊಡ್ಡ ಶಕ್ತಿ ಇದೆ. ಇಡೀ ಕರ್ನಾಟಕದಲ್ಲಿ ಬಡವರ ಮನೆಯಲ್ಲಿ, ಬಡವರ ಮನದಲ್ಲಿ, ದೀನ ದಲಿತರ ಹೃದಯದಲ್ಲಿ ಯಾವುದಾದ್ರೂ ಒಂದು ಹೆಸರು ಮಿಡಿತಾ ಇದ್ರೆ ಅದು ಯಡಿಯೂರಪ್ಪ ಅನ್ನುವಂಥ ಮಾತನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಈ ಕೋಟೆ ನಾಡು ಒಣಕೆ ಓಬವ್ವನ ಮದಕರಿ ನಾಯಕನ ನಾಡಿನಲ್ಲಿ ಬಿಸಿಲು ಬರಗಾಲ ಶಾಶ್ವತವಾಗಿದ್ದಾಗ ಈ ನಾಡಿಗೆ ಶಾಶ್ವತವಾಗಿ ನೀರನ್ನು ಉಣಿಸಬೇಕು ಅನ್ನುವಂಥ ಯೋಜನೆ ಅಪ್ಪರ್ ಭದ್ರಾ ಪ್ರಾಜೆಕ್ಟ್. ಬಹಳ ವರ್ಷದಿಂದ ಈ ಯೋಜನೆ ನೆನೆಗುದಿಗೆ ಬಿತ್ತಿತ್ತು. ಯಜಮಾನರಾದಂಥ ನಿಜಲಿಂಗಪ್ಪ ಅವರ ಕಾಲದಿಂದ ನೆನೆಗುದಿ ಬಿದ್ದಂಥ ಈ ಯೋಜನೆಗೆ 2008ರಲ್ಲಿ ಮುಖ್ಯಮಂತ್ರಿ ಆದ ತಕ್ಷಣನೇ ಮೊಟ್ಟ ಮೊದಲನೆಯ ನಿರ್ಧಾರ, ಈ ಮಧ್ಯ ಕರ್ನಾಟಕದ ಬಿಸಿಲಿನ ನಾಡಿಗೆ ತಂಪನ್ನ ಕೊಡಬೇಕು, ನೀರನ್ನ ಕೊಡಬೇಕು, ಕುಡಿಯೋ ನೀರನ್ನ ಕೊಡಬೇಕು ಅಂತ ಹೇಳಿ ನಿರ್ಣಯ ಮಾಡಿ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಅದೇ ರೀತಿ ವಾಣಿ ವಿಲಾಸಕ್ಕೆ 5 TMC ನೀರನ್ನ ಕೊಟ್ಟಿದ್ದರಿಂದ ಇವತ್ತು ಚಿತ್ರದುರ್ಗ ಜಿಲ್ಲೆಯಲ್ಲಿ, ಚಿತ್ರದುರ್ಗ ಸಮೇತವಾಗಿ ಕುಡಿಯೋ ನೀರು, ನೀರಾವರಿಗೆ ನೀರು ಇವತ್ತು ಯಾರಾದರೂ ಕೊಟ್ಟಿದ್ರೆ, ಕೊಟ್ಟಂತ ಭಗೀರಥ ಯಾರಾದರೂ ಇದ್ರೆ ಅದು ನಮ್ಮ ನಾಯಕರಾದಂತಹ ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬ್. ವಿರೋಧ ಪಕ್ಷದಲ್ಲಿದ್ದಾಗ ಯಾತಕ್ಕಾಗಿ ಹೋರಾಟವನ್ನ ಮಾಡಿದ್ರು, ಅಧಿಕಾರಕ್ಕೆ ಬಂದಾಗ ಆ ಹೋರಾಟದ ಬೇಡಿಕೆಗಳಿಗೆ, ಆ ಯೋಜನೆಗಳಿಗೆ ಕಾಯಕಲ್ಪವನ್ನು ಕೊಟ್ಟು ಅವರ ಹೋರಾಟದ ಪ್ರಾಮಾಣಿಕತೆಯ ಪ್ರದರ್ಶನವನ್ನ ಮಾಡಿರುವಂತಹದ್ದು ನಮ್ಮ ಧೀಮಂತ ನಾಯಕ ಸನ್ಮಾನ್ಯ BS ಯಡಿಯೂರಪ್ಪನವರು. ಬಿಜಾಪುರದಲ್ಲಿ ಕೆರೆ ತುಂಬಿಸುವಂತ ಯೋಜನೆ, ಶಿಗ್ಗಾಂವಿಯಲ್ಲಿ ಕೆರೆ ತುಂಬಿಸುವಂತ ಯೋಜನೆ, ದಾವಣಗೆರೆಯ ರಾಜನಹಳ್ಳಿಯ ಕೆರೆ ತುಂಬಿಸುವಂತ ಯೋಜನೆ, ಉಮ್ರಾಣಿ ಅಮೃತಪುರ ಯೋಜನೆ ಚನ್ನಗಿರಿಯಲ್ಲಿ, ಅದೇ ರೀತಿ ತುಮಕೂರು ಜಿಲ್ಲೆಯಲ್ಲಿ ಯೋಜನೆ, ಗೋಳೂರು ಹೆಬ್ಬೂರಿನ ಯೋಜನೆ, ಚಾಮರಾಜನಗರದಲ್ಲಿ ಅತ್ಯಂತ ಬರಗಾಲ ಪಡಿಸ ಅಲ್ಲಿಯೂ ಕೂಡ ಕೆರೆ ತುಂಬಿಸುವಂತ ಯೋಜನೆ. ಈ ರಾಜ್ಯದ ಉದ್ದಗಲಕ್ಕೂ ಕೂಡ ಗಂಗೆ ಮಾತೆಯನ್ನ ಭೂತಾಯಿಗೆ ಉಣಿಸಿ ರೈತರ ಬೆವರು ಸೇರಿದಾಗ ಅಲ್ಲಿ ಬಂಗಾರದ ಬೆಳೆಯನ್ನ ತೆಗೆದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂತ ಧೀಮಂತ ನಾಯಕ ಯಾರಾದ್ರೂ ಇದ್ರೆ ಅದು ಸನ್ಮಾನ್ಯ ಯಡಿಯೂರಪ್ಪನವರು. ರಾಜ್ಯ ಇದನ್ನ ಗುರುತಿಸಬೇಕು, ರಾಜ್ಯದ ಜನ ಇದನ್ನ ಗುರುತಿಸಬೇಕು. ರಾಜಕಾರಣದಲ್ಲಿ ಸುಳ್ಳು ಹೇಳಿ ಜನರನ್ನ, ಜನಾಂಗವನ್ನ ದಾರಿ ತಪ್ಪಿಸಿ ಕೇವಲ ಅಧಿಕಾರಕ್ಕಾಗಿ ರಾಜಕಾರಣ ಮಾಡುವಂತ ಈ ದಿನಮಾನಗಳಲ್ಲಿ ಒಬ್ಬ ಪ್ರಾಮಾಣಿಕ, ಒಬ್ಬ ಜನಪರವಾಗಿರುವಂತ, ಜನನಾಯಕನಾಗಿರುವಂತ, ರೈತನ ಮಗ ಆಗಿರುವಂತ ಕೈಯಲ್ಲಿ ಅಧಿಕಾರ ಕೊಟ್ರೆ ಏನಾಗುತ್ತೆ ಅನ್ನೋದನ್ನ ಸನ್ಮಾನ್ಯ ಯಡಿಯೂರಪ್ಪನವರು ರಾಜ್ಯಕ್ಕೆ ಮಾಡಿ ತೋರಿಸಿದ್ದಾರೆ. ರಾಜ್ಯದ ಇತಿಹಾಸದಲ್ಲಿ ಇದನ್ನ ಯಾರು ಕೂಡ ಅಳ್ಕಳಿಸಕ್ಕೆ ಸಾಧ್ಯ ಇಲ್ಲ, ಯಾರೇ ಪ್ರಯತ್ನ ಮಾಡಿದರೂ ಸಾಧ್ಯ ಇಲ್ಲ. ಬಂಧುಗಳೇ,
ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮಾಸ್ ಲೀಡರ್ ಅಂತಾರೆ. ನಾನು ಹೇಳ್ತೀನಿ, ಇವತ್ತಿನ ಈ ಜನಸಾಗರವನ್ನ ನೋಡಿದಾಗ ತಾವು ಎಲ್ಲಿ ಇಷ್ಟು ಕೂತಿದ್ದೀರಿ, ಇದರ 10-20 ಪಟ್ಟು ಜನ ಹೊರಗಡೆ ಇದ್ದಾರೆ. ಬಹಳ ಜನ ಚಿತ್ರದುರ್ಗಕ್ಕೆ ಬರಕ್ ಸಾಧ್ಯ ಆಗಿಲ್ಲ. ಎಲ್ಲ ಕಡೆ ರೋಡ್ಗಳು ಜಾಮ್ ಆಗಿದೆ. ಕರ್ನಾಟಕದ ಇತಿಹಾಸದಲ್ಲಿ ಸೃಷ್ಟಿ ಮಾಡುವಂತ ಈ ಬೃಹತ್ ಜನಶಕ್ತಿ ಸನ್ಮಾನ್ಯ ಯಡಿಯೂರಪ್ಪನವರು ಕರ್ನಾಟಕದಲ್ಲಿ ಏಕಮೇಯ ಮಾಸ್ ಲೀಡರ್ ಯಾರಾದರೂ ಇದ್ರೆ ಅದು ಯಡಿಯೂರಪ್ಪ ಸಾಹೇಬ್ರು ಅನ್ನುವಂತ ಮಾತನ್ನ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಸಾಮಾಜಿಕ ನ್ಯಾಯ ಅಂತ ಭಾಷಣ ಬಿಗದವರು ಹಿಂದುಳಿದ ವರ್ಗಕ್ಕೆ ಏನ್ ಮಾಡಿದ್ರು, SC/ST ಜನಾಂಗಕ್ಕೆ ಏನ್ ಮಾಡಿದ್ರು, ಮೊನ್ನೆ ಅವರು ತೆಗೆದುಕೊಂಡಿರುವಂತಹ ನಿರ್ಣಯ ದಲಿತ ಸಮೂಹಕ್ಕೆ ಅನ್ಯಾಯವನ್ನ ಮಾಡಿದ್ದಾರೆ. ಸನ್ಮಾನ್ಯ BS ಯಡಿಯೂರಪ್ಪನವರು ಸಾಹೇಬರು ವಾಲ್ಮೀಕಿ ಜಯಂತಿ, ಭಕ್ತ ಕನಕದಾಸರ ಜಯಂತಿ, ಹಲವಾರು ಹಿಂದುಳಿದ ವರ್ಗದ ಪುಣ್ಯಾತ್ಮರನ್ನ ನೆನೆಸುವಂತಹ ಜಯಂತಿಯನ್ನ ಮಾಡಿ ಕಾಗಿನೆಲೆಯ ಅಭಿವೃದ್ಧಿ, ನಮ್ಮ ಬಂಜಾರ ಸಮುದಾಯದ ಬಂಜಾರ ಅಭಿವೃದ್ಧಿ ನಿಗಮ, ಹಲವಾರು ಹಿಂದುಳಿದ ವರ್ಗಕ್ಕೆ ನಿಗಮ ಹಣವನ್ನ ಕೊಟ್ಟು ಅಭಿವೃದ್ಧಿಯನ್ನ ಮಾಡಿರುವಂತ ನಾಯಕರು ಯಾರಾದರೂ ಇದ್ರೆ ದಾಖಲೆ ಸಮೇತವಾಗಿ ಹೇಳ್ತೇನೆ, ಅದು BS ಯಡಿಯೂರಪ್ಪನವರು. ಬಂಧುಗಳೇ, ಬಡವರಿಗಾಗಿ ಹೃದಯ ಮಿಡಿತಿದೆ. ಒಬ್ಬ ನಾಯಕನ ಪರೀಕ್ಷೆ ಯಾವಾಗ ಆಗ್ತದೆ ಅಂತ ಗೊತ್ತಾ? ರಾಜ್ಯದ ಸಂಕಷ್ಟ ಕಾಲದಲ್ಲಿ ಯಾರು ಜನರ ಮಧ್ಯೆ ಹೋಗಿ ಜನರಿಗೆ ನೈತಿಕ ಶಕ್ತಿಯನ್ನ ತುಂಬಿ ಅವರ ದುಃಖದ ಮಾನಗಳನ್ನು ದೂರ ಮಾಡ್ತಾರೆ, ಅವರೇ ನಿಜವಾದಂತಹ ಜನನಾಯಕರು. 2 ಉದಾಹರಣೆ. ಒಂದು, 2009ರಲ್ಲಿ ಪ್ರವಾಹ ಬಂದಿತ್ತು. ಆ ಸಂದರ್ಭದಲ್ಲಿ ಬಹಳ ಭೀಕರ ಪ್ರವಾಹ, ಕರ್ನಾಟಕ ಕಂಡಿರುವಂತಹ ಪ್ರವಾಹ. ನಾವು ಮೀಟಿಂಗ್ ನಲ್ಲಿ ಇದ್ವಿ ಮೈಸೂರಲ್ಲಿ. ಆ ಮೀಟಿಂಗ್ ಅನ್ನ ಬಿಟ್ಟು ಪ್ರಯಾಣ ಪ್ರಾರಂಭ ಮಾಡಿದ್ರೆ 22 ದಿವಸ ಮನೆ ಸೇರ್ಲಿಲ್ಲ ಸ್ವಾಮಿ. ಮುಖ್ಯಮಂತ್ರಿಗಳು ಹಳ್ಳಿಗೆ ಪ್ರವಾಹದಂತ ಊರುಗಳಿಗೆ ಹೋಗಿ ಅಲ್ಲಿಂದ ನೋಡಿ ಬಂದ ಮೇಲೆ ಶಾಶ್ವತ ಪರಿಹಾರ ಕೊಡಬೇಕಂತ ಹೇಳಿ 63 ಹಳ್ಳಿಗಳನ್ನ ಪುನರ್ವಸತಿಯನ್ನ ಮಾಡಿ, ಹೊಸ ಹಳ್ಳಿಗಳನ್ನ ನಿರ್ಮಾಣ ಮಾಡಿ, ಅವರಿಗೆ ಮೂಲಭೂತ ಸೌಕರ್ಯನ ಕೊಟ್ಟು 67,000 ಹೊಸ ಮನೆಗಳನ್ನ ಕೊಟ್ಟಂತ ಆ ಮಾನವೀಯತೆಯಿಂದ ಮೆರೆದಂತ ಆ ಧೀಮಂತ ನಾಯಕ ಯಾರಾದರೂ ಇದ್ರೆ ಅದು ಯಡಿಯೂರಪ್ಪನವರು ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇನ್ನೊಂದು ಪರೀಕ್ಷೆ, ಅಗ್ನಿ ಪರೀಕ್ಷೆ. ಕೋವಿಡ್ ಆಗಿತ್ತು. ಕೋವಿಡ್ ಆದಾಗ ಅಕ್ಕಪಕ್ಕ ರಾಜ್ಯದಲ್ಲಿ, ಕೇರಳ, ಆಂಧ್ರ, ಮಹಾರಾಷ್ಟ್ರ ರಾಜ್ಯದಲ್ಲಿ ಹಲವಾರು ಸಾವು ನೋವುಗಳಿತ್ತು. ಅದು ಕರ್ನಾಟಕದಲ್ಲಿ ಆಗಬಾರದು ಅಂತ ಮೊದಲನೇ ದಿವಸದಿಂದ ಹಠ ಮಾಡಿ ಔಷಧಿಗಳನ್ನ ಎಲ್ಲವನ್ನು ತಂದು ಆ ಕೋವಿಡ್ ಅನ್ನ ನಿಯಂತ್ರಣ ಮಾಡಿ ಕೂಲಿ ಕಾರ್ಮಿಕರಿಗೆ ವಿಶೇಷ ಅನುದಾನವನ್ನು ಕೊಟ್ಟು ಅವರ ಬದುಕನ್ನು ಉಳಿಸಿ, ಆಕ್ಸಿಜನ್ ಇಲ್ದಾಗ ಬೇರೆ ಬೇರೆ ಪ್ರದೇಶಗಳಿಂದ ಆಕ್ಸಿಜನ್ ಅನ್ನು ತಂದು ನಮ್ಮ ಆಸ್ಪತ್ರೆಗೆ ಕೊಟ್ಟಿರುವಂತ ಧೀಮಂತ ನಾಯಕ ಯಾರಾದರೂ ಇದ್ರೆ ಅದು ನಮ್ಮ ಯಡಿಯೂರಪ್ಪ. ಹೇಳ್ತಾ ಹೋದ್ರೆ ಬಹಳ ಇದೆ. ನನಗೆ ಚೀಟಿ ಬಂದಿದೆ ಈಗಾಗಲೇ. ನಮಗೆ ನಿಮ್ಮನ್ನ ನೋಡಿದಾಗ ಹೊಟ್ಟೆ ತುಂಬಿದೆ, ಮಾತನಾಡಬೇಕು ಅಂತ ಏನಿಲ್ಲ. ಆದ್ರೆ ಯಡಿಯೂರಪ್ಪನವ್ರ ಬಗ್ಗೆ ಮಾತನಾಡಬೇಕಾದ್ರೆ ಕನಿಷ್ಠ 1 ವಾರ ಗಟ್ಟಲೆ ನಾವು ಮಾತಾಡಬೇಕು. ಅಷ್ಟು ಕೆಲಸ, ನಮ್ಮ ಮಾತಿನಕ್ಕಿಂತ ಅವ್ರ ಕೆಲಸ ದೊಡ್ಡದಿದೆ. ಅದಕ್ಕಾಗಿ ಅವ್ರು ಹೇಳ್ತಾ ಇದ್ರು, ನಾವು ಮಾತನಾಡಬಾರ್ದು, ನಮ್ಮ ಕೆಲಸಗಳು ಮಾತಾಡಬೇಕು ಅಂತ. ಅಂತ ಧೀಮಂತ ನಾಯಕನನ್ನ
ನಾವು ಅಭಿನಂದಿಸುವಂತ ಕೆಲಸ ಎಲ್ಲ ಅಭಿಮಾನಿಗಳಿಂದ ಅಭಿಮಾನೋತ್ಸವನ ಮಾಡುವಂತ ಸೌಭಾಗ್ಯ ನಮ್ದಾಗಿದೆ. ವೈಯಕ್ತಿಕವಾಗಿ ನಮಗೆ ಆಶೀರ್ವಾದವನ್ನು ಮಾಡಿ, ಮಾರ್ಗದರ್ಶನವನ್ನು ಮಾಡಿ, ನಮಗೆ ಸ್ಥಾನ ಮಾನ ಗೌರವನ ಕೊಟ್ಟು ನಮಗೆ ಶಕ್ತಿಯನ್ನು ತುಂಬಿರುವಂತ ನನ್ನ ನೆಚ್ಚಿನ ನಾಯಕ ಯಡಿಯೂರಪ್ಪನವ್ರಿಗೆ 100 ವರ್ಷ ಕಾಲ ಭಗವಂತ ಆಶೀರ್ವಾದವನ್ನು ಮಾಡಲಿ, ಆರೋಗ್ಯದಿಂದ ಇರಲಿ, ಕರ್ನಾಟಕವನ್ನು ಮುಂದೆ ನಡೆಸಲಿ, ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ. ಈ ಅಭಿಮಾನೋತ್ಸವದಲ್ಲಿ ಒಂದೇ ಒಂದು, ಆಡಳಿತ ಪಕ್ಷದ ಸೂರ್ಯ ಮುಳುಗ್ತಾ ಇದೆ, ನಮ್ಮ ಪಕ್ಷದ ಸೂರ್ಯ ಉದಯ ಆಗ್ತಾ ಇದೆ. ಅವರ ಹಡಗು ಮುಳುಗ್ತಾ ಇದೆ, ನಮ್ಮ ಹಡಗು ದಡ ಸೇರ್ತಾ ಇದೆ. ಒಕ್ಕಟ್ಟಾಗಿ ಒಂದಾಗಿ ಬರುವ ದಿನಗಳಲ್ಲಿ ಯಡಿಯೂರಪ್ಪನವರ ಆಡಳಿತ, ಅವರ ಕಾರ್ಯಕ್ರಮಗಳು ಮತ್ತೆ ಕರ್ನಾಟಕದಲ್ಲಿ ಸ್ಥಾಪನೆ ಆಗಬೇಕು. ಅದಕ್ಕೆ ತಾವು ಸಂಕಲ್ಪವನ್ನ ಮಾಡಬೇಕು. ಇಲ್ಲಿಂದ ಸಂಕಲ್ಪವನ್ನ ಮಾಡಿದ್ರೆ ಮತ್ತೆ ವಿಧಾನಸಭೆಯಲ್ಲಿ ಯಡಿಯೂರಪ್ಪನವರ ಆಶೀರ್ವಾದದ ನಮ್ಮ ಪಕ್ಷದ ಸರ್ಕಾರ 3ನೇ ಮಹಡಿಯಲ್ಲಿ ಆಗಬೇಕು. ಕರ್ನಾಟಕ ಮಾತೆಯ, ಆ ಭುವನೇಶ್ವರಿಯ ಮಾತೆಯ ಸೇವೆಯನ್ನ ಮಾಡುವಂತ ಅವಕಾಶ ನಿಮ್ದಾಗಲಿ. ಆ ಭುವನೇಶ್ವರಿ ಆಶೀರ್ವಾದ, ಆ ಚಾಮುಂಡೇಶ್ವರಿ ಆಶೀರ್ವಾದ ಎಲ್ಲರಿಗೂ, ಈ ದುರ್ಗಾ ಮಾತೆಯ ಆಶೀರ್ವಾದ ಎಲ್ಲರಿಗೂ ಸಿಗಲಿ. ಅದು ಯಡಿಯೂರಪ್ಪನವರ ಮುಖಾಂತರ ನಮ್ಮೆಲ್ಲರಿಗೂ ಆಶೀರ್ವಾದ ಹರಿದು ಬರಲಿ. ಬೋಲೋ ಭಾರತ್ ಮಾತಾ ಕಿ.